ಇನ್ನು ಮುಂದುವರೆದು ಆಗಸ್ಟ್ ಇಂದ ವಿಜಯ್ ದಳಪತಿಗೆ ಕೌಂಟ್ ಡೌನ್ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಮತ್ತೆ ಚರ್ಚೆಗೆ ಬರ್ತಾ ಇದೆ ಗುರೂಜಿಯ ಹೇಳಿಕೆ. ವಿಜಯ್ ರಾಜಕೀಯ ಪಯಣದಲ್ಲಿ ಹೊಸ ತಿರುವಾಗುತ್ತಾ? ಮಂಡ್ಯದಿಂದ ಆರಂಭವಾದ ರಾಜಕೀಯ ಚರ್ಚೆ ವಿಜಯ್ ದಳಪತಿ ಸುತ್ತ ಹೊಸ ಬೆಳವಣಿಗೆ. ಆ ಬೆಳವಣಿಗೆಗೆ ನಾಂದಿ ಹಾಡುತ್ತಾ ತಮಿಳುನಾಡು ರಾಜಕೀಯದಲ್ಲಿ ಮುಂದೆ ಏನಾಗಲಿದೆ? ಈಗ ಎಲ್ಲರ ಚಿತ್ತ ವಿಜಯ್ ದಳಪತಿಯತ್ತ ಕೇಂದ್ರೀಕರಿಸಿದೆ. ಗುರೂಜಿಯ ಆಗಸ್ಟ್ ಹೇಳಿಕೆ ಈಗ ಮತ್ತೆ ಟ್ರೆಂಡಿಂಗ್ ನಲ್ಲಿದೆ. ವಿಜಯ್ ರಾಜಕೀಯ ಭವಿಷ್ಯದ ಕುರಿತು ಮತ್ತೆ ಕುತೂಹಲ ಮೂಡ್ತಾ ಇದೆ. ಇದು ಕೇವಲ ಒಂದು ಹೇಳಿಕೆಯೇ ಅಥವಾ ಇಲ್ಲಿ ರಾಜಕೀಯದಲ್ಲಿ ಕಾಣ್ತಾ ಇರುವಂತಹ ಬದಲಾವಣೆಯ ಮುನ್ಸೂಚನೆಯೇ? ರಾಜಕೀಯ ಬೆಳವಣಿಗೆಗಳು ವೇಗವಾಗಿ ಬದಲಾಗ್ತಾ ಇದೆ ಗುರೂಜಿ ಹೇಳಿದಂತೆ. ಈ ನಡುವೆ ಹಿಂದೆ ನೀಡಲಾದ ಕೆಲವು ಹೇಳಿಕೆಗಳು ಈಗ ಮುನ್ನೆಲೆಗೆ ಬರ್ತಾ ಇದೆ. ಈ ನಡುವೆ ಹಿಂದೆ ನೀಡಲಾಗಿದ್ದಂಥ ಕೆಲವೊಂದು ಸ್ಟೇಟ್ಮೆಂಟ್ಗಳು ಅವರ ಬಾಯಿಂದ ಹೊರಬಿದ್ದಿತ್ತು, ಈಗ ಮುನ್ನೆಲೆಗೆ ಬರ್ತಾ ಇದೆ. ಯಾವುದು ಕಾಕತಾಳೀಯ? ಈ ವಿಚಾರವೇ ಈಗ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ, ಚರ್ಚೆಗಡೆ ಮಾಡಿಕೊಡ್ತಾ ಇದೆ. ಮತ್ತೆ ಕೇಂದ್ರ ಬಿಂದುವಾಗ್ತಾ ಇದ್ದಾರೆ ಗುರೂಜಿ. ಆಗಸ್ಟ್ ಇಂದ ವಿಜಯ್ ದಳಪತಿಗೆ ಕೌಂಟ್ ಡೌನ್ ಶುರುವಾಗ್ತಾ ಇದೆಯಾ? ಮತ್ತೆ ಚರ್ಚೆಗೆ ಬರ್ತಾ ಇರುವಂಥದ್ದು ಗುರೂಜಿಯ ಸ್ಟೇಟ್ಮೆಂಟ್. ವಿಜಯ್ ರಾಜಕೀಯ ಪಯಣದಲ್ಲಿ ಹೊಸ ತಿರುವಾಗುತ್ತಾ? ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ರಾಜಕೀಯ ಪಯಣದಲ್ಲಿ ಹೊಸ ತಿರುವಾಗುತ್ತೆ ಅನ್ನೋದಾದ್ರೆ ಏನು ಆ ತಿರುವು? ಮಂಡ್ಯದಿಂದ ಆರಂಭವಾದಂಥ ರಾಜಕೀಯ ಚರ್ಚೆ ವಿಜಯ್ ದಳಪತಿ ಸುತ್ತ ಹೊಸ ಬೆಳವಣಿಗೆಗಳಾಗ್ತಾ ಇದೆ. ತಮಿಳುನಾಡು ರಾಜಕೀಯದಲ್ಲಿ ಮುಂದೆ ಏನಾಗಲಿದೆ? ಈಗ ಎಲ್ಲರ ಚಿತ್ತ ವಿಜಯ್ ದಳಪತಿಯತ್ತ ಕೇಂದ್ರೀಕರಿಸಿದೆ. ಗುರೂಜಿಯ ಆಗಸ್ಟ್ ಹೇಳಿಕೆ ಈಗ ಮತ್ತೆ ಟ್ರೆಂಡಿಂಗ್ನಲ್ಲಿದೆ. ವಿಜಯ್ ರಾಜಕೀಯದ ಭವಿಷ್ಯದ ಕುರಿತು ಮತ್ತೆ ಕುತೂಹಲ ಮೂಡ್ತಾ ಇದೆ. ಮುಂದೇನಾಗಬಹುದು ತಮಿಳುನಾಡು ರಾಜಕೀಯದಲ್ಲಿ? ಆರಂಭದಿಂದಲೂ ಕೂಡ ಟಿವಿಕೆ ಪಕ್ಷದ ಮುಖ್ಯಸ್ಥರು, ತಮಿಳುನಾಡು ಮುಖ್ಯಮಂತ್ರಿಯೂ ಆಗಿರುವ ವಿಜಯ್ ಅಬ್ಬರಿಸಿ ಬೊಬ್ಬಿರುತ್ತಾ ಇದ್ರು. ಮೊದಲ ಪ್ರಯತ್ನದಲ್ಲೇ ಯಶಸ್ಸನ್ನು ಗಳಿಸಿ ಅಧಿಕಾರದ ಚುಕ್ಕಾಣಿ ಕೂಡ ಟಿವಿಕೆ ಪಕ್ಷ ಹಿಡಿತು. ಇತರರ ಬೆಂಬಲದೊಂದಿಗೆ ಮುಖ್ಯಮಂತ್ರಿಯೂ ಆದರು ವಿಜಯ್. ಇದುವರೆಗೂ ಕೂಡ ಎಲ್ಲ ಅಂದುಕೊಂಡಂತೆ ಸಮರ್ಥವಾಗಿ ಆಡಳಿತವನ್ನು ನಡೆಸಿಕೊಂಡು ಬರ್ತಾ ಇದ್ರು ವಿಜಯ್. ಮುಂದೇನಾಗುತ್ತೆ ವಿಜಯ್ ರಾಜಕೀಯ ಭವಿಷ್ಯ? ಇದು ಕೇವಲ ಒಂದು ಹೇಳಿಕೆಯೇ? ರಾಜಕೀಯದಲ್ಲಿ ಕಾಣುತ್ತಾ ಇರುವಂತಹ ಬದಲಾವಣೆಯ ಸೂಚನೆಯೇ? ಮತ್ತೆ ಕುತೂಹಲ ಮೂಡಿಸ್ತಾ ಇದೆ ಗುರೂಜಿಯವರ ಹೇಳಿಕೆ, ಭವಿಷ್ಯವಾಣಿ.